ಕಳೆದ 10 ದಿನಗಳಲ್ಲಿ 4 ಬಾರಿ ಪೆಟ್ರೋಲ್ ಜೊತೆಗೆ ಡೀಸೆಲ್ ಬೆಲೆ ಏರಿಕೆಯಾಗುವ ಮೂಲಕ ವಾಹನ ಸವಾರಿಗೆ ಶಾಕ್ ಆಗಿರ್ತಕ್ಕಂಥದ್ದು. ನಾನೀಗ ಕೊಪ್ಪಳ ನಗರದ ತಿಕೋಟಿಕರ್ ಪೆಟ್ರೋಲ್ ಬಂಕ್ನಲ್ಲಿದ್ದೀನಿ. ದೃಶ್ಯದಲ್ಲಿ ನೋಡ್ಬೋದು, ಈಗಾಗಲೇ ಕಳೆದ 10 ದಿನಗಳಲ್ಲಿ 4 ಬಾರಿ ಮೇಲಿಂದ ಮೇಲೆ ಪೆಟ್ರೋಲ್ ಜೊತೆಗೆ ಡೀಸೆಲ್ ಬೆಲೆ ಏರಿಕೆ ಆಗಿರ್ತಕ್ಕಂಥ ಹಿನ್ನೆಲೆ ಸಹಜವಾಗಿ ವಾಹನ ಸವಾರಿಗೆ ತೊಂದರೆ ಆಗ್ತಕ್ಕಂಥದ್ದು. ನಿನ್ನೆ ಪೆಟ್ರೋಲು 109 ರೂಪಾಯಿ 5 ಪೈಸೆ ಇದ್ದರೆ ಇನ್ನು ಅದು 111 ರೂಪಾಯಿ 89 ಪೈಸೆ ಆಗಿದೆ. ಮತ್ತೊಂದು ಕಡೆ ಡೀಸೆಲ್ ಏನಿದೆ, ಡೀಸೆಲ್ ಕೂಡ ನಿನ್ನೆ 97 ರೂಪಾಯಿ 1 ಪೈಸೆಯಷ್ಟಿತ್ತು. ಇದು ಒಂದು 99 ರೂಪಾಯಿ 82 ಪೈಸೆ ಆಗಿರ್ತಕ್ಕಂಥ, ಅಂದರೆ ಸುಮಾರು 2 ರೂಪಾಯಿ 81 ಪೈಸೆಯಷ್ಟು ಡೀಸೆಲ್ ದರ ಏರಿಕೆ ಆಗಿರ್ತಕ್ಕಂಥದ್ದು. ಸಹಜವಾಗಿಯೇ ಲಾರಿ ಚಾಲಕರಾಗಿರ್ಬೋದು, ಜೊತೆಗೆ ಮತ್ತೊಂದು ಕಡೆ ಟಮ್ ಆಗಿರ್ಬೋದು, ಈಗ ಅನೇಕ ವಾಹನಗಳಿಗೆ ತೊಂದರೆ ಆಗ್ತಕ್ಕಂಥದ್ದು. ಮತ್ತೊಂದು ಭಾಗದಲ್ಲಿ ಪೆಟ್ರೋಲ್ ಕೂಡ ದಿನದ ದಿನಕ್ಕೆ ಏರಿಕೆ ಆಗ್ತಿದೆ. ಇದರಿಂದಾಗಿ ವಾಹನಗಳ ಮೇಲೆ ಗ್ರಾಮೀಣ ಪ್ರದೇಶದಲ್ಲಿ ವ್ಯಾಪಾರ ಮಾಡೋಂಥವ್ರಿಗೆ ಈಗ ಅನೇಕ ಜನರಿಗೆ ಕೂಡ ತೊಂದರೆ ಆಗ್ತಕ್ಕಂಥದ್ದು. ಪೆಟ್ರೋಲ್ ದರವು ಕೂಡ ನಿನ್ನೆ 109 ರೂಪಾಯಿ 109 ರೂಪಾಯಿ 5 ಪೈಸೆಯಷ್ಟಿತ್ತು. ಇನ್ನು ಅದು 111 ರೂಪಾಯಿ 89 ಪೈಸೆ ಆಗಿರ್ತಕ್ಕಂಥದ್ದು. ಇದರಿಂದಾಗಿ ಮೇಲಿಂದ ಮೇಲೆ ಕಳೆದ 10 ದಿನಗಳಲ್ಲಿ 4 ಬಾರಿ ಪೆಟ್ರೋಲ್ ಜೊತೆಗೆ ಡೀಸೆಲ್ ದರ ಏರಿಕೆ ಆಗಿದೆ. ಮೊನ್ನೆಯಷ್ಟೇ ಶನಿವಾರ ಪೆಟ್ರೋಲ್ ದರ ಏರಿಕೆ ಆಗಿತ್ತು, ಜೊತೆಗೆ ಡೀಸೆಲ್ ದರ ಕೂಡ ಏರಿಕೆ ಆಗಿತ್ತು. ಇಂದು ಕೂಡ ಪೆಟ್ರೋಲ್ ಜೊತೆಗೆ ಡೀಸೆಲ್ ದರ ಏರಿಕೆ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ವಾಹನ ಸವಾರು ಸೇರಿದಂತೆ ವ್ಯಾಪಾರಸ್ಥರಿಗೆ ಹೀಗೆ ಪ್ರತಿಯೊಬ್ಬರಿಗೂ ಕೂಡ ತೊಂದರೆ ಆಗ್ತಕ್ಕಂಥದ್ದು. ವಾಹನ ಸವಾರು ಅಂದರೆ ಅವರಿಗೆ ಬಂದಾಗ ನಿನ್ನೆ ಒಂದು ದರ ಇರ್ತದೆ, ಇವತ್ತು ಕೂಡ ಇನ್ನೊಂದು ದರ ಇರ್ತದೆ. ಇದರಿಂದಾಗಿ ಕನ್ಫ್ಯೂಸ್ ಕೂಡ ಆಗ್ತದೆ. ಪೆಟ್ರೋಲ್ ಬಂಕ್ನವರು ಕೂಡ ಕೇಳ್ತಕ್ಕಂಥದ್ದು, ಪೆಟ್ರೋಲ್ ಜೊತೆಗೆ ಡೀಸೆಲ್ಲು ಯಾವ ಕಾರಣಕ್ಕಾಗಿ ಏರಿಕೆ ಆಗ್ತದೆ ಕೂಡ ಅವರಿಗೆ ಒಂದಿಷ್ಟು ಜನರಿಗೆ ಅವ್ರಿಗೆ ಹೇಳಬೇಕಾಗ್ತದೆ ಅನಿವಾರ್ಯವಾಗಿ. ಈ ಬಗ್ಗೆ ನಮ್ಮ ಜೊತೆಗೆ ಮಾತಾಡಲಿಕ್ಕೆ ಕೆಲವೊಬ್ಬರು ವ್ಯಾಪಾರಸ್ಥರಿದ್ದಾರೆ, ಅವ್ರ ಮಾಸೊಂದು ಕೆಲಸವನ್ನು ಮಾಡೋಣ. ಸರಿ, ಈಗ ಕಳೆದ 10 ದಿನದಲ್ಲಿ 4 ಬಾರಿ ಪೆಟ್ರೋಲ್ ಜೊತೆಗೆ ಡೀಸೆಲ್ ದರ ಜಾಸ್ತಿ ಆಗಿದೆ. ತಾವೀಗ ವಾಹನದ ಮೇಲೆ ಈಗ ತಾವು ವ್ಯಾಪಾರವನ್ನು ಮಾಡ್ತಾ ಇದ್ರಿ, ನಿಮಗೆಲ್ಲ ಏನೆಲ್ಲ ತೊಂದರೆ ಆಗುತ್ತಾ ಅಂತ? ತೊಂದರೆ ಅಂದ್ರೆ ಭಾಳ ತೊಂದರೆ ಆಗತ್ತಾ. ಈ ಪೆಟ್ರೋಲ್ ಹೊಡೆ ದಿನ ಹೆಚ್ಚಾಗತ್ತೈತೆ. ನಮಗೆ ಉಳಿತಾಯ ಭಾಳ ಕಡಿಮೆ ಆಗ್ಬಿಟ್ಟಿದೆ. ಇದರಲ್ಲಿ ಏನಾದರೆ ಪೆಟ್ರೋಲ್ ಕಡಿಮೆ ಆದರೆ ವ್ಯಾಪಾರ ಸ್ವಲ್ಪ ಜಾಸ್ತಿ ಆಗುತ್ತೆ. ವ್ಯಾಪಾರ ಈಗ 5 ರೂಪಾಯಿ ಸಿಗೋದಲ್ಲಿ ನಮಗೆ 2 ರೂಪಾಯಿ ಸಿಗಾಗತ್ತೆ ಐಟಮು. ಹಿಂಗಾಗಿ ನಾವು ಬರೀ ಪೆಟ್ರೋಲ್ ಸಲ ದುಡ್ಡಾಗ್ಬಿಡುತ್ತೆ. ಹಂಗಾಗ್ಬಿಟ್ಟು ಪರಿಸ್ಥಿತಿ ನಮ್ಮದು ಭಾಳ ಗಂಭೀರ ಆಗಿದೆ ಇದು. ಹಿಂಗಾಗಿ ಪೆಟ್ರೋಲ್ ರೇಟ್ ಆದಷ್ಟು ಇದು ಕಡಿಮೆ ಆಗಬೇಕು, ನಮ್ಗೆ ಸೌಲಭ್ಯ ಆಗಬೇಕು. ಆದರೆ ಎಲ್ಲ ವಸ್ತುಗಳು ಕಡಿಮೆ ಆಗ್ತಾವೆ, ಸ್ವಲ್ಪ ನಮ್ಮ ಜೀವನ ಸ್ವಲ್ಪ ಜಾಸ್ತಿ ಆಗುತ್ತೆ. ನಮ್ಮದು ರೊಕ್ಕ ಸ್ವಲ್ಪ ಕೈಯಾಗಿ ಹೆಚ್ಚು ಬರ್ತಾವೆ. ನಮ್ಮದು ಏನೋ ಒಂದು ಬೇರೆ ಬಿಸ್ನೆಸ್ ಮಾಡ್ಬೋದು ಅದು ಜಾಸ್ತಿ. ನಾವು ಹೆಚ್ಚಾಗ್ಬಿಟ್ರೆ ಬರೀ ಪೆಟ್ರೋಲ್ ಸಲ ದುಡಿಯುವಾಗ ಹೆಂಗೆ ಆಗ್ಬಿಡುತ್ತೆ ಪರಿಸ್ಥಿತಿ. ನಮ್ಮದು ಭಾಳ ಕಷ್ಟ ಆಗಿದೆ. ಈ ಸರ್ಕಾರ ಆದಷ್ಟು ಇದ್ರ ಮೇಲೆ ಏನೋ ಪರಿಹಾರ ಮಾಡಬೇಕು ಅದಕ್ಕಂದು. ಎಷ್ಟು ವಾಹನ ಸವಾರರ ಮಾತು ಅಂದರೆ ನಾವು ಕೇವಲ ಪೆಟ್ರೋಲ್ಗಾಗಿ ದುಡಿಯುವಂಥ ಒಂದು ಪರಿಸ್ಥಿತಿ ಇದೀಗ ನಿರ್ಮಾಣವಾಗಿದೆ. ಹೀಗಾಗಿ ಕೇಂದ್ರ ಸರ್ಕಾರ ಪೆಟ್ರೋಲ್ ಜೊತೆಗೆ ಡೀಸೆಲ್ ಬೆಲೆಯನ್ನು ಕಡಿಮೆ ಮಾಡುವ ಮೂಲಕ ನಾವು ಒಂದಿಷ್ಟು ನೆಮ್ಮದಿಯಿಂದ ಜೀವನ ಮಾಡುವಾಗೆ ಮಾಡಬೇಕು ಅನ್ನೋದು ವಾಹನ ಸವಾರರ ಜೊತೆಗೆ ವ್ಯಾಪಾರಸ್ಥರ ಮಾತು. ಕೊಪ್ಪಳದಿಂದ ಕ್ಯಾಮ್ರಾಮನ್ ಸಮೀರ್ ಜೊತೆ ದೊಡ್ಡೇಶ್ವರಿಗಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.